ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ರಚನಾ ಮಕ್ಕಳ ಸಾಹಿತ್ಯ ಪರಿಚಯ ಸರಣಿ ಇವತ್ತು ಜೂನ್ 30, 2026 ಮಂಗಳವಾರದಂದು 104ನೇ ಕೃತಿಯ ಪರಿಚಯವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ TS ನಾಗರಾಜ್ ಶೆಟ್ಟಿ ಅವರ ಪೂರ್ವಿಯ ವಿಮಾನಯಾನ ಮಕ್ಕಳ ಪದ್ಯಗಳ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಮಕ್ಕಳ ಸಾಹಿತ್ಯ ಮೊದಲು ಜನಪದ ಸಾಹಿತ್ಯದಲ್ಲಿತ್ತು. ನಂತರ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಯುರೋಪಿನಲ್ಲಿ ಮೊದಲ ಬಾರಿಗೆ ಮಕ್ಕಳ ಸಾಹಿತ್ಯ ಪ್ರಾರಂಭವಾಯಿತು. ಆ ನಂತರ ಕ್ರಿಸ್ತಕ 17-18ನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲಿ ಮಕ್ಕಳ ಸಾಹಿತ್ಯ ಪ್ರಸರಿಸಿತು. ನಾಗರಾಜ್ ಶೆಟ್ಟಿ ಅವರು ಮಕ್ಕಳ ಸಾಹಿತ್ಯದಲ್ಲಿ ದಣಿವರಿಯದ ಕೆಲಸವನ್ನ ಮಾಡಿ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವಂತ ಇವರು ಮಕ್ಕಳ ಸಾಹಿತ್ಯದಲ್ಲಿ ತಮ್ಮದೇ ಆದ ಹೆಸರನ್ನ ಬಿತ್ತಿದ್ದಾರೆ. ಪ್ರೊಫೆಸರ್ TS ನಾಗರಾಜ್ ಶೆಟ್ಟಿ ಅವರು. ಇವರ ಕೃತಿ ಪೂರ್ವಿಯ ವಿಮಾನಯಾನ. ಇನ್ನು ಕೃತಿಯನ್ನ ನಿರ್ಮಲಾ ಪ್ರಕಾಶನ ತಿಪಟೂರು ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ನಿರ್ಮಲಾ ಪ್ರಕಾಶನದ 50ನೇ ಕೃತಿ ಇದಾಗಿದೆ. ಹಾಗೆ 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 80 ಪುಟಗಳನ್ನು ಒಳಗೊಂಡಿದ್ದು 100 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ಹಾಗೂ ಒಳಪುಟ ಚಿತ್ರಗಳ ವಿನ್ಯಾಸವನ್ನ ಸಂತೋಷ್ ಸಸಿಹಿತ್ಲು ಅವರು ಸುಂದರವಾದ ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ. ಹಾಗೆ ಮುನ್ನುಡಿಯನ್ನ ಪ್ರೊಫೆಸರ್ TV ಸುರೇಶ್ ಗುಪ್ತಾ ಅವರು ಈ ಕೃತಿಗೆ ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಪ್ರೊಫೆಸರ್ TV ಸುರೇಶ್ ಗುಪ್ತಾ ಅವರು ವಿಶ್ರಾಂತ ಜಂಟಿ ನಿರ್ದೇಶಕರು, ಚಿತ್ರದುರ್ಗ ಅವರು ಈ ಕೃತಿಗೆ ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಒಟ್ಟು 25 ಕವಿತೆಗಳನ್ನು ಒಳಗೊಂಡಿರುವಂತ ಈ ಪದ್ಯಗಳಲ್ಲಿ ಆಯ್ದ ಪದ್ಯಗಳನ್ನು ಇವತ್ತು ವಾಚನ ಮಾಡೋಣ. ಪೂರ್ವಿಯ ವಿಮಾನಯಾನ ಅನ್ನುವಂತ ಒಂದು ಶೀರ್ಷಿಕೆಯ ಗೀತೆಯನ್ನೇ ಅಮ್ಮನ ಜೊತೆಯಲ್ಲಿ ಪೂರ್ವಿಯು ಹೊರಟಳು ವಿಮಾನಯಾನ, ಗಾಳಿಯ ಜೊತೆಯಲ್ಲಿ ಮೇಲಕ್ಕೆ ತೇಳುತ್ತಾ ಕೇಳಿದಳಲ್ಲಿ ಗಗನದ ಗಾನ, ಮೇಲಕ್ಕೆ ಹೋದಂತೆಲ್ಲ ಮನೆಗಳು ಆದವು ಮ್ಯಾಚ್ ಬಾಕ್ಸು, ಮಾನವರೆಲ್ಲ ಗೊಂಬೆಗಳಾದರೂ ಹೊಲಗದ್ದೆಗಳು ಚೆಸ್ ಬೋರ್ಡು, ಆಳೆಯ ಮೇಲೆ ಮೆತ್ತಿದ ಹಾಗೆ ಹಸಿರು ಬಣ್ಣದ ಪೆಟ್ಟೆಗಳು, ಇರುವೆಯ ಗೂಡುಗಳು, ಜನಗಳ ಬೀಡು, ಹರಿದಾಡುತ್ತಿರುವರು ಎಲ್ಲ ಕಡೆ, ನೀಲಿಯ ಕಡಲಲ್ಲಿ ಸರತಿಯ ಸಾಲಲ್ಲಿ ಅಲೆಗಳು ಅಳೆಯುತ್ತಿವೆ, ಗುಪ್ಪೆ ಗುಪ್ಪೆಯಲ್ಲಿ ಬಿಳಿ ಬಿಳಿ ಗುಡ್ಡ ಮೇಲೆ ಕೆಳಗೆ ಆಡುತ್ತಿವೆ, ತಳತಳ ಹೊಳೆಯುವ ಬೆಳ್ಳಿಯ ನೀರನ್ನು ಚೆಲ್ಲಿದವರ್ಯಾರು ಅಲ್ಲಲ್ಲಿ, ಆ ಕಡೆ ಈ ಕಡೆ ಹರಿಯುವ ರಸ್ತೆಯ ಗೆರೆಗಳು ಹರಿದುವು ಕಣ್ಣಲ್ಲಿ, ಯಾರು ಬಿಟ್ಟರು ನೀಲಿಯ ಹೊಲದಲ್ಲಿ ಬಿಳಿ ಬಿಳಿ ಉಣ್ಣೆಯ ಕುರಿಗಳನ್ನು, ಹರಿದಾಡಿದ ರಾರು ಹಿಂಜಿದ ಹತ್ತಿಯ ಲೆಕ್ಕ ಸಿಗದ ಹೊರೆಗಳನ್ನು, ಗಿಡಗಳು ಮರಗಳು ತೋಟಗಳೆಲ್ಲ ಹಸುರಿನ ಚಿಕ್ಕೆಗಳು, ಅತ್ತ ಇತ್ತ ಎರಡೂ ಪಕ್ಕ ಹಾರುವ ಮೋಡದ ಹಕ್ಕಿಗಳು. ನಾವು ಒಂದು ಪುಟ್ಟ ಪೂರ್ವಿ ವಿಮಾನಯಾನ ಹೋದಾಗ ಕಂಡಂತ ಸನ್ನಿವೇಶದ ಒಂದು ಅಮ್ಮನ ಜೊತೆಗೆ ವಿಮಾನಕ್ಕೆ ಹೋದಾಗ ಮೇಲೆ ಹೋದಂಗತೆ ಆಕಾಶದಾಗಿರುವಂತ ಶಬ್ದವನ್ನ ಮೊದಲು ಆಳಿಸ್ತಾಳೆ ಪೂರ್ವಿ. ನಂತರ ಕೆಳಗಡೆ ನೋಡಿಬಿಟ್ರೆ ಎಲ್ಲವೂ ಸಹ ಮನೆಗಳು ಸಣ್ಣ ಸಣ್ಣ ಮ್ಯಾಚ್ ಬಾಕ್ಸ್ ಆದಂಗೆ ಸಣ್ಣವು ಇರ್ತವೆ. ಇನ್ನು ಮನುಷ್ಯರಂತರೂ ಸಣ್ಣ ಗೊಂಬೆಗಳಂಗೈತೆ. ಹೊಲ ಗದ್ದೆಗಳೆಲ್ಲವೂ ಚೆಸ್ ಬೋರ್ಡ್ ರೀತಿ ಕಾಣುತ್ತೆ. ಇನ್ನು ಆಳೆಗೆ ಮೆತ್ತಿದಂಗತೆ ಹಸಿರು ಬಟ್ಟೆಗಳಂಗತೆ, ಇರುವೆ ಗೂಡುಗಳಂಗತೆ ಜನಗಳ ಬೀಡು ಕಾಣುತ್ತೆ. ನೀಲಿಯ ಆಕಾಶದಲ್ಲಿ ಕಡಲಿನ ಸರತಿ ಸಾಲು, ಅಲೆಗಳು ಬೆಳೆಯುತ್ತವೆ. ಹಂಗೆ ಗುಂಪೆಯಲ್ಲಿ ಬಿಳಿ ಬಿಳಿ ಗುಡ್ಡ ಮೇಲೆ ಕೆಳಗೆ ಆಡುತ್ತೆ. ಹಾಗೆ ಬೆಳ್ಳಿಯ ನೀರನ್ನು ಚೆಲ್ಲಿದವರು ಯಾರು ಅಲ್ಲಲ್ಲಿ, ಹಾಗೆ ನೀಲಿಯ ಹೊಲದಲ್ಲಿ ಬಿಳಿ ಬಿಳಿ ಉಣ್ಣೆಯನ್ನ, ನೀಲಿಯಲ್ಲಿರುವಂತ ಹೊಲದಲ್ಲಿ ಬಿಳಿ ಬಿಳಿ ಉಣ್ಣೆಗಳನ್ನ ಕುರಿಗಳನ್ನ ಯಾರು ಬಿಟ್ಟವರು. ಇನ್ನು ಗಿಡ ಮರಗಳು ತೋಟಗಳು ಎಲ್ಲವೂ ಹಸಿರಿನ ಚುಕ್ಕೆಗಳ ರೀತಿ ಕಾಣುತ್ತೆ. ಆಕಾಶದ ಎತ್ತರಕ್ಕೆ ವಿಮಾನದಲ್ಲಿ ಹೋಗುವಂತಾಗ ಭೂಮಿಯಲ್ಲಿ ಕಾಣುವಂತ ದೃಶ್ಯಗಳನ್ನ ಲೇಖಕರು ಮಗು ಮನಸ್ಸಿನ ಮುಗ್ಧತೆಯನ್ನ ಇಟ್ಕೊಂಡು, ಹಾಗೆ ಮೊಮ್ಮಗಳು ಪೂರ್ವಿಯ ಒಂದು ಚಟುವಟಿಕೆಗಳನ್ನ ಕವಿತೆಗಳಲ್ಲಿ ಸೆರೆ ಹಿಡಿಯುವ ಪ್ರಯತ್ನವನ್ನ ಮಾಡಿದ್ದಾರೆ ಲೇಖಕರು. ಹಾಗೆ ರೈಲು ಬಂತು ಅನ್ನುವಂಥದ್ದು. ರೈಲು ಬಂತು ಕಣ್ಣು ಬಿಟ್ಟು ನೋಡಿ, ಈ ಕಂಬಳಿ ಹುಳದ ಸ್ಪೀಡು ಎಷ್ಟು ಲೆಕ್ಕ ಮಾಡಿ, ಕುಕ್ಕು ಕೂಗುವ ಕೇಳಿ ನಾಚಿ ಓಡಿತು ಜಂಬದ ಕೋಳಿ, ಎಷ್ಟು ದೂರ ಕೇಳಿಸುತ್ತೆ ಅಳತೆ ಮಾಡಿ ಹೇಳಿ, ಚೆಕ್ ಬುಕ್
ಕೇಳ್ತಾ ಇದೆ ರೈಲು ಈಗ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಎಂದು. ಆನ್ಲೈನ್ ನಲ್ಲೇ ಏಳು ಬೇಗ. ರನ್ನಿಂಗ್ ಟರ್ನ್ ಸ್ಪರ್ಧೆಯಲ್ಲಿ ಸೋತು ಹೋಯ್ತು ನಾಗರ ಹಾವು. ಆದಿ ಬದಿಯ ಹೊಂಗೆ ಮೆಚ್ಚಿ ತೂರುತ್ತಿತ್ತು ತನ್ನ ಹೂವು. ಫ್ಲೈಟ್ ಬಿದ್ರು ಬಿದ್ದಿತ್ತು, ರೈಲು ಬೀಳೋ ಮಾತೇ ಇಲ್ಲ. ಬಸ್ ಪಂಚರ್ ಆದಿರು ಆದಿತ್ತು, ಇದರ ಚಕ್ರ ಗಟ್ಟಿನೇ ಇಲ್ಲ. ವೆಚ್ಚ ಕೂಡ ಬಹಳ ಕಡಿಮೆ, ಕೊಂಚ ಕೂಡ ಹೆದರಬೇಡಿ. ರೈಲು ಬರುವ ಮುಂಚೆ ನೀವು ಚೀಟಿ ತಕ್ಕೊಂಡು ಕಾದು ಕೂಡಿ. ಈ ರೈಲ್ ಪ್ರಯಾಣವನ್ನ ಸುಂದರವಾದ ಸನ್ನಿವೇಶದ ಜೊತೆಗೆ ವಿವರಿಸ್ತಾರೆ ಲೇಖಕರು. ರೈಲ್ ಬಂತು, ರೈಲ್ ಕಣ್ಬಿಟ್ಟು ನೋಡ್ರಿ, ಕಂಬಳಿ ಹುಳ ಇದ್ದಂಗೆ ಕಾಣುತ್ತೆ, ಆದ್ರೆ ಸ್ಪೀಡ್ ಇರುತ್ತೆ ಅದು. ಕೂಗಂತ ಕೋಳಿ ಇದ್ರ ಶಬ್ದಕ್ಕೆ ನಾಚ್ಕೊಂಡು ಹೋಗಿಬಿಟ್ಟತೆ. ಆಮೇಲೆ ಇದು ಚಿಕ್ ಬುಕ್ ಅನ್ನೋಂಥದ್ದು ಚೆಕ್ ಬುಕ್ ಅಂತ ಕೇಳಿಸುತ್ತೆ. ಜಲ್ದಿ ಹೇಳ್ರಿ, ಆನ್ಲೈನ್ ನೋಡಿ ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ರಿ. ಹಾಗೆ ರನ್ನಿಂಗ್ ಟರ್ನ್ ಸ್ಪರ್ಧೆಯಲ್ಲಿ ನಾಗರ ಹಾವು ಸಹ ಹಂಚ್ಕೊಂಡು ಹೋಗ್ಬಿಟ್ಟತೆ. ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಅಂಕು ಡೊಂಕ ಆಗಿರುವಂತ ರಸ್ತೆಗಳಲ್ಲಿ ರೈಲ್ ಹೋಗುತ್ತೆ. ಇನ್ನು ಫ್ಲೈಟ್ ಬಿದ್ರು ಬೀಳ್ಬೋದು, ಆಕಾಶದಾಗಿರೋಂಥ ಫ್ಲೈಟ್ ಬಿದ್ರು ಬೀಳ್ಬೋದು, ಆದ್ರೆ ವಿಮಾನ ಬೀಳೋದೇ ಪ್ರಶ್ನೆ ಇಲ್ಲ. ಆದ್ರೆ ಮತ್ತೆ ಬಸ್ ಪಂಕ್ಚರ್ ಗಾಳಿ ಆಗುತ್ತೆ, ಆದ್ರೆ ರೈಲಿಂದ ಆಗೋದಿಲ್ಲ, ಯಾಕಂದ್ರೆ ಇದ್ರ ಗಾಳಿ ಗಟ್ಟಿ ಅದಾವ. ಇನ್ನು ವೆಚ್ಚನೂ ಬಹಳ ಕಡಿಮೆ, ಪ್ರಯಾಣ ದರನೂ ಕಡಿಮೆ. ಹಾಗಾಗಿ ಎಲ್ಲರೂ ಸಹ ಟಿಕೆಟ್ ಅನ್ನ ಖರೀದಿ ಮಾಡಿಕೊಂಡು ರೈಲ್ ಬರಕ್ಕೆ ಮೊದಲೇ ಕಾದು ಕುಳಿತುಕೊಳ್ರಿ ಅನ್ನುವಂಥದ್ದು. ಇನ್ನು ಹೂವಿನ ಸಂತೆ ಅನ್ನುವಂತ ಒಂದು ಕವನ ಸಂಕಲನದ ಕವಿತೆಯಲ್ಲಿ, ಹೂವಿನ ಸಂತೆ ಇದು ಹೂವಿನ ಸಂತೆ, ಮರೆತು ಬನ್ನಿರಿ ಸೊಪ್ಪು ಮೆಂತೆ, ಬಿಟ್ಟು ಬನ್ನಿರಿ ತರಕಾರಿ ಕಂತೆ, ಮಾಡುವುದಿಲ್ಲ ಗುಲಾಬಿ ಲಾಬಿ, ಕಣ್ಣಿಗೆ ಸೊಂಪಿನ ಜಿಲೇಬಿ. ಹೂವಿನ ಸಂತೆ ಇದು ಹೂವಿನ ಸಂತೆ, ಹೂವಿನ ಸಂತೆ ಇದು ಹೂವಿನ ಸಂತೆ, ಕನಕಾಂಬರದ ಬಿಳಿ ಬಿಳಿ ತೊಟ್ಟು, ಬರಬರ ಜೋಡಿಸಿ ಮಾಳೆಯ ಕಟ್ಟು, ಹರಳಿದೆ ಮಲ್ಲಿಗೆ ಹೂಬಾಳೆ, ತುರುವಿಗೆ ಹಂದದ ತೋಮಾಲೆ. ಹೂವಿನ ಸಂತೆ ಇದು ಹೂವಿನ ಸಂತೆ, ಕಣ್ಣ ಮುಚ್ಚೆ ಆಡುವ ಕಾಕಡ, ಎಲೆಮರೆಯಲ್ಲಿ ಅರಗಿದೆ ಪಾಕಡ, ಬಣ್ಣವ ತೋರಿದೆ ದಾಸವಾಳ, ಗಾತ್ರವೇ ಇದರ ಜೀವಾಳ. ಹೂವಿನ ಸಂತೆ ಇದು ಹೂವಿನ ಸಂತೆ, ಹೂವಿನ ಸಂತೆ ಇದು ಹೂವಿನ ಸಂತೆ, ತುತ್ತೂರಿ ಊದಿದೆ ಸ್ಫಟಿಕ, ಬಳ್ಳಿಯು ಬಳಿಕಿತು ಬಳಿಕ, ಚಿಟ್ಟೆಯ ಕಣ್ಣಿಗೆ ಆಸೆಯ ನೋಟ, ಮಧುವನು ಹೀರಿ ಕಿತ್ತಿತು ಓಟ. ಹೂವಿನ ಸಂತೆ ಇದು ಹೂವಿನ ಸಂತೆ. ನಾವು ನೋಡ್ಬೋದು ಈ ಹೂವಿನ ಸಂತೆ, ಇದು ತರಕಾರಿ ಗಿರ್ಕಾರಿ ಕೊಂಡ್ಕೊಳೋದ್ ಬಿಡ್ರಿ, ಬರೀ ಹೂವಿನ ಸಂತೆಗೆ ಯಾವ್ಯಾವ ತರ ಹೂಗಳದಾವ ನೋಡ್ರಿ. ಹೂವಿನ ಸಂತೆಯಲ್ಲಿ ಬಿಳಿಯನ್ನ ತೊಟ್ಟು ಬಂದಿದೆ, ಮಲ್ಲಿಗೆ ಹೂವ, ಕನಕಾಂಬರ ಇದೆ, ಹಾಗೆ ತುರುಬಿಗೆ ಕಟ್ಟಿಕೊಳ್ಳುವಂತ ಮಲ್ಲಿಗೆ ಹೂವು ಇದೆ, ಇನ್ನು ಕಾಕಡ ಇದೆ, ಪಾಕಡ ಇದೆ, ದಾಸವಾಳ ಹೂವು ಇದೆ. ಆಮೇಲೆ ಹೂವಿನ ಸಂತೆಯಲ್ಲಿ ಸ್ಫಟಿಕವಾಗಿ ಬಳ್ಳಿಯಂತೆ ಬೆಳಕುವಂತ, ಚಿಟ್ಟೆಯ ಕಣ್ಣಿಗೆ ನೋಟವನ್ನ, ಮಧುವನ್ನ ಹೀರುವಂತ, ಚಿಟ್ಟೆಗೆ ಬರುವಂತ ನಾನಾ ತರ ಹೂಗಳಿವೆ. ಬನ್ನಿ ಎಲ್ಲರೂ ಹೂವಿನ ಸಂತೆಗೆ ಬರ್ರಿ ಅನ್ನೋಂಥದ್ದು. ಮಕ್ಕಳಿಗೆ ಹೂವಿನ ಪರಿಚಯವನ್ನ ಮಾಡಿಸುವಂಥದ್ದು. ತರ ಹೂವು, ದಾಸವಾಳ ಇದೆ, ಗಾತ್ರದಲ್ಲಿ ಫೇಮಸ್ ಆಗಿರುವಂತ ದಾಸವಾಳ, ಮಲ್ಲಿಗೆ, ಜಾಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಹೂಗಳ ಪ್ರಕಾರವನ್ನ ಪರಿಚಯಿಸೋದ್ರ ಜೊತೆಗೆ ಹೂವಿನ ವಿನ್ಯಾಸವನ್ನು ಸಹ ಕವಿತೆಯಲ್ಲಿ ಪರಿಚಯಿಸುವಂತ ಮಾಡಿದ್ದಾರೆ. ಇನ್ನು ಪೂರ್ವಿ ಪದ್ಯಗಳು ಅಂತೇಳಿ ಒಂದು ವಿಭಾಗನೆ ಮಾಡಿ ಪೂರ್ವಿ ಮಾಡುವಂತ ತುಂಟಾಟಗಳು ಎಲ್ಲವನ್ನು ಸಹ ಮೊಮ್ಮಗಳ ಒಂದು ತುಂಟಾಟವನ್ನೇ ಕವಿತೆಗಳಲ್ಲಿ ಸೆರೆ ಹಿಡಿಯುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಪೂರ್ವಿ ಚಪ್ಪಾಳೆ ಅನ್ನುವಂಥದ್ದು, ಹಾಲನ್ನು ಚೆಲ್ಲಿ ಬಟ್ಟೆಯಲ್ಲಿ ಒರೆಸಿ ತಾನೇ ಒರೆಸಿದನೆಂದು ಬೀಗುತ್ತ ಪೂರ್ವಿ ಚಪ್ಪಾಳೆ ತಟ್ಟಿದಳು. ಪ್ಲಾಸ್ಟಿಕ್ ಡಬ್ಬಿಯ ಮೇಲಿಂದುರುಳಿಸಿ ತುಂಡುಗಳೆಲ್ಲ ಎತ್ತಿಟ್ಟು ಪೂರ್ವಿ ಚಪ್ಪಾಳೆ ತಟ್ಟಿದಳು. ಅದಲು ಬದಲು ಪ್ಯಾಂಟನ್ನು ಏರಿಸಿ ಕಾಲನು ಹಾಗೆ ಒಳಗಡೆ ತೂರಿಸಿ ಪೂರ್ವಿ ಚಪ್ಪಾಳೆ ತಟ್ಟಿದಳು. ಅಪ್ಪನ ಪೆನ್ನಿನ ನಿಬ್ಬನು ಜಜ್ಜಿ ಮತ್ತೆ ಪೆನ್ನಿನ ಜೇಬಿನ ಒಳಗಡೆ ಸೇರಿಸಿ ಪೂರ್ವಿ ಚಪ್ಪಾಳೆ ತಟ್ಟಿದಳು. ಅಮ್ಮನ ಚಾಲಿಸು ಕಿತ್ತೊಗೆದು ತಕಂಬಲಕ ಕಿವಿಗಳ ಏರಿಸಿ ಪೂರ್ವಿ ಚಪ್ಪಾಳೆ ತಟ್ಟಿದಳು. ಅಜ್ಜನ ಮೀಸನು ಕೂದಲು ಕಿತ್ತು ಮೂಗಿನ ಕೆಳಗಡೆ ಹಾಗೆ ಇರಿಸಿ ಪೂರ್ವಿ ಚಪ್ಪಾಳೆ ತಟ್ಟಿದಳು. ಅಜ್ಜಿಯ ಕಣ್ಣಲ್ಲಿ ಕೈಯಲ್ಲಿ ಮುಚ್ಚಿ ಬಾಯನ್ನು ತೆರೆದು ಲಾಡು ಇರಿಸಿ ಪೂರ್ವಿ ಚಪ್ಪಾಳೆ ತಟ್ಟಿದಳು. ಪೂರ್ವಿಯನ್ನು ಮೊಮ್ಮಗಳು ಮಾಡುವಂತ ತುಂಟಾಟಗಳು, ಹಾಗೆ ಮಕ್ಕಳು ಮಾಡುವಂತ ಮುಗ್ಧತೆಯ ತುಂಟಾಟಗಳನ್ನ ಈ ಕವಿತೆಯಲ್ಲಿ ತಿಳಿಸ್ತಾರೆ. ಅಂದ್ರೆ ಮಕ್ಕಳು ಏನ್ ಮಾಡ್ತಾರೆ, ಹಾಲು ತಾವೇ ಚೆಲ್ತಾರ, ತಾವೇ ಬಟ್ಟೆ ತಂದು ಹಿಂಗ ಸ್ವಲ್ಪ ವರ್ಷ ನಾನೇ ಒರೆಸೀನಿ ಅಂತೇಳಿ ಬೀಗುತ್ತಾರೆ. ಹಾಗೆ ಪ್ಲಾಸ್ಟಿಕ್ ಡಬ್ಬೆಯನ್ನೆಲ್ಲ ಮೇಲಿಂದ ಕೆಳಗೆ ಬೀಳಿಸಿ ಅದನ್ನ ತುಂಡು ತುಂಡು ಮಾಡಿ ಮತ್ತೆ ಸುಮ್ಮನೆ ಸೀದೆ ಮೇಲೆ ಇಟ್ಟು ನಾನು ಇಟ್ಟಿನಿ, ನಾನು ಏನು ಮಾಡೇ ಇಲ್ಲ ಅಂತೇಳಿ ಚಪ್ಪಾಳೆ ತಟ್ಟುವಂಥದ್ದು. ಇನ್ನು ಪ್ಯಾಂಟ್ ಹಾಕಬೇಕಾದ್ರೆ ಅದ್ಲ ಬದ್ಲು ಉಲ್ಟಾ ಪಲ್ಟಾ ಹಾಕ್ಯಂದು
ಮತ್ತೆ ನಾನ್ ಪ್ಯಾಂಟ್ ಹಾಕ್ಯಂದೆ ಅಂತೇಳಿ ಖುಷಿ. ಅಂದ್ರೆ ಮಕ್ಕಳು ಮೊದಲು ಕಲಿಯುವಂಥದ್ದು, ಮೊದಲ ಕಲಿಕೆಗಳನ್ನ ಖುಷಿಯನ್ನ ಪಡುವಂಥದ್ದು, ಸಂತಸ ಪಡುವಂಥದ್ದು. ಇನ್ನು ಅಪ್ಪನ ಪೆನ್ನಿಂದ ನಿಬ್ಬು ತೆಗೆದು ಅದನ್ನ ಜಜ್ಜಿ ನಿಬ್ಬುನ ಮುರಿದು ಮತ್ತೆ ಕ್ಯಾಪ್ ಮುಚ್ಚಿ ಮತ್ತೆ ಹಂಗೆ ಇಟ್ಟು ನಾನೇನು ಮಾಡೇ ಇಲ್ಲ ಅನ್ನೋ ತರ ಮಾಡುವಂಥದ್ದು. ಇನ್ನು ಅಮ್ಮನ್ ಚಾಲೀಸ್ ತಗೊಂಡು ಅದನ್ನ ಅಗಲ ಫ್ರೇಮ್ ಅಗಲ ಮಾಡಿ ಹಾಕ್ಯನದು, ಕಣ್ಣಿಗೆ ಹಾಕ್ಯನದು, ಸೊಟ್ಟೆ ಪಟ್ಟ ಹಾಕ್ಯಂದು ಓ ನಾನು ಹಾಕ್ಯಂದೆ ಅನ್ನೋಂಥದ್ದು. ಇನ್ನು ಅಜ್ಜನ ಮೀಸೆ ಕೂದಲನ್ನ ಕಿತ್ತಿ ಮತ್ತೆ ಇಟ್ಟುಬಿಟ್ಟು ಚಪ್ಪಾಳೆ ತಟ್ಟುವಂಥದ್ದು. ಇನ್ನು ಅಜ್ಜಿ ಕಣ್ಣನ್ನ ಮುಚ್ಚಿ ಒಂದ್ ಲಡ್ಡು ತಂದು ಅಜ್ಜಿ ಬಾಯಾಗ ಇಡುವಂಥದ್ದು. ಆಮೇಲೆ ಮಕ್ಕಳು ತುಂಟಾಟ ಮಾಡ್ತಿರ್ತಾರೆ, ಮೊದಲ ಕಲಿಕೆ. ಆಮೇಲೆ ಹಿರಿಯರನ್ನ ನೋಡಿ ಅನುಕರಣೆ ಮಾಡುವಂಥದ್ದು. ಪೆನ್ನಿಲೆ ಬರಿತಿರುವಂತ ಸಂದರ್ಭದಲ್ಲಿ ಪೆನ್ನಿಲೆ ಬರೆಯುವಂಥದ್ದು. ಚಸ್ಮಾವನ್ನ ಹಾಕ್ಯಂಡು ಓದಂತ ಸಂದರ್ಭದಲ್ಲಿ ತಾವು ಸಹ ಚಸ್ಮಾವನ್ನ ಹಾಕೊಂಡು ಓದುವಂಥದ್ದು. ದೊಡ್ಡವ್ರು ಹಾಕೊಂಡಂಗದೆ ತಾವು ಸಹ ಬೂಟ್ ಹಾಕಬೇಕನ್ನುವಂಥದ್ದು. ಆದ್ರೆ ಅವ್ರಿಗೆ ಆಗೋದಿಲ್ಲ ಅಂದ್ರೂ ಅವ್ರು ಅದರೊಳಗೆ ಕಾಲು ಹಾಕಿ ಓಡಾಡುವಂಥದ್ದು ತುಂಟತನವನ್ನ ಈ ಕವಿತೆಯಲ್ಲಿ ಸೆರೆ ಹಿಡಿದ್ದಾರೆ. ಇನ್ನು ದೇವರಾಗುವಂಥದ್ದು, ಗಿತ್ಸವಕ್ಕೆ ಹೋಗಿ ಬಂದ ನಂತರ ತಾವು ಸಹ ದೇವರಾಗುವಂಥದ್ದು. ಧೂರಿ ಧೂರಿ ದುಗ್ಗಾಲಮ್ಮ ಬಾರೆ ಬಾರೆ ಪೂರ್ವಮ್ಮ ಕಾದಿದ್ದಾರೆ ನಿನ್ನಮ್ಮ ಕೆಣ್ಣೆಗೆ ಕೊಡು ಬಾಚುಮ್ಮ. ನಿನ್ನಾಟ ಚಿನ್ನಾಟ ಬಳಕುವ ನಿನ್ನ ಮೈಮಾಟ ಕಣ್ಣಿನ ಪಿಳಿಪಿಳಿ ನೋಟ ಮಾಡಿವೆ ಮಾಯ ಮಾಟ. ಪುಟಾಣಿ ಕೈನೆ ಮೆತ್ತಗೆ ಮೈ ಮುಟ್ಟುವುದೇ ಪುಣ್ಯ. ಹಕ್ಕಿಯ ಗರಿಗಳು ಪರ್ರ ನೆಡಾಲು ಯಾವುದು ತಾನೇ ಗಣ್ಯ. ಎತ್ತು ಎತ್ತು ಎನ್ನುತ್ತ ಬಂದರೆ ಕೈಗಳ ಮುಂದಕ್ಕೆ ಚಾಚಿ ಇತ್ತ ಬಂದಿದೆ ಸ್ವರ್ಗವು ಎಂದೇ ಎತ್ತಿಕೊಳ್ಳುವೆವು ಬಾಚಿ. ಮುತ್ತು ಕೊಡುವಳು ಎರಡು ಕೆಣ್ಣೆಗೆ ಎಂತಹ ಪರಮಾನಂದ. ಕೊರಳ ನಪ್ಪುತ್ತ ಹೊರಗಲು ಹೆಗಲಿಗೆ ಬೆನ್ನನ್ನು ತಟ್ಟುವುದೇ ಚಂದ. ಬಂದಿರುವರು ದೇವರು ಮನೆಗೆ ಈ ಮುದ್ದು ರೂಪದಲ್ಲಿ, ತಂದಿರುವರು ನೆಮ್ಮದಿ ಸಂತಸ ಸಾಗರ ಸಂಸಾರದಲ್ಲಿ. ದುಗ್ಗಲಮ್ಮನ ರೀತಿ ನಮ್ಮನೆಗೆ ಬಂದಾಳ ಯಾರಂದ್ರೆ ಪೂರ್ವಮ್ಮ. ಕಾದಿದ್ದಾರೆ ನಿನ್ನಮ್ಮ ಕೆನ್ನೆಗೆ ಕೊಡು ಚುಮ್ಮ. ಮಕ್ಕಳ ಒಂದು ಮನೆಯಲ್ಲಿದ್ದರೆ ಯಾವ ರೀತಿ ತುಂಟಾಟ ಸಡಗರ ಸಂತಸ ಇರುತ್ತೆ. ಅವ್ರು ಒಟ್ಟು ಆಟ ಆಡ್ತಾ ಇದ್ದರೇನೆ ಒಂದು ಖುಷಿ. ಎಷ್ಟೇ ಕಷ್ಟಗಳಿದ್ದರೂ ಸಹ ಮಕ್ಕಳ ಒಂದು ತುಂಟಾಟದಲ್ಲಿ ಕಷ್ಟಗಳನ್ನ ಮರೆತು ಹೋಗುವಂಥದ್ದು, ಗೋಲಾಟ ಇದ್ರೂ ಸಹ ಮರೆತು ಹೋಗುವಂಥದ್ದು. ಮಕ್ಕಳು ಕಣ್ಣಿನ ಪಿಳಿ ನೋಟ, ಅವ್ರು ಮಾಡುವಂತ ಒಂದು ತುಂಟಾಟ ಚಿನ್ನಾಟ, ಹಾಗೆ ಅವರು ಮೆತ್ತನ ಕೈಯನ್ನ ಮುಟ್ಟುವುದೇ ನಮ್ಮ ಪುಣ್ಯ. ಹಾಗೆ ಅವರು ಹಕ್ಕಿಗಳ ಪರ್ರನೆ ಡಾಲ್ ರೀತಿ ಎಷ್ಟು ಮೆತ್ತಗೆ ಮೃದುವಾಗಿರುವಂಥದ್ದು. ಎತ್ತು ಎತ್ತು ಅಂತ ಬಂದ್ರೆ ಕೈಯಿನ ಮುಂದಕ್ಕೆ ಮಾಡಿ ಮಕ್ಕಳು ನನ್ನ ಎತ್ತಿಗೆರಿ ಅಂತ ಮುಂದಕ್ಕೆ ಮಾಡಿ ಬರ್ತಿರ್ತಾರೆ. ಆಗ ಮಕ್ಕಳನ್ನ ಸಣ್ಣ ಚಿಕ್ಕ ಮಕ್ಕಳನ್ನ ಎತ್ತಿಗೆಂಬಿಟ್ರೆ ಒಂದು ಖುಷಿ. ಅವ್ರು ಮಾಡುವಂತ ತುಂಟಾಟ ಅದು ಸ್ವರ್ಗಕ್ಕೆ ಸಮೀಪ ಇದ್ದಂಗತೆ. ಇನ್ನು ಮುತ್ತು ಕೊಡ್ತಾಳೆ ಎರಡು ಕೆನ್ನೆಗೆ, ಅದು ಏನು ಪರಮಾನಂದ. ಬೆನ್ನು ತಟ್ಟೋದೆ ಅಂದ. ದೇವ್ರೇ, ಆ ಸ್ವರ್ಗದಲ್ಲಿರುವಂತ ದೇವ್ರೇ ಇಳಿದು ಧರೆಗಿಳಿದು ನಮ್ಮ ಮನೆಗೆ ಬಂದಿರದ ಪೂರ್ವ ರೂಪದಲ್ಲಿ ಈಗ ನಮ್ಮ ಸಂಸಾರ ಆನಂದ ಸಾಗರದಲ್ಲಿದೆ ಅನ್ನುವಂಥದ್ದು. ಅಂದ್ರೆ ಮಕ್ಕಳು ಎಷ್ಟು ತುಂಟಾಟ ಮಾಡ್ತಾರೆ, ಆಮೇಲೆ ಎತ್ತಿಗೆಂದಾಗ ಎಷ್ಟು ಖುಷಿ ಪಡ್ತಾರೆ, ಸಂಭ್ರಮಿಸ್ತಾರೆ. ಅದನ್ನ ಈ ಚಿತ್ರಗಳ ಮೂಲಕನೂ ಸಹ ಒಂದು ಸುಂದರವಾದ ಚಿತ್ರಗಳು ಕವಿತೆಯ ಆಕರ್ಷಣೆಯನ್ನ ಹೆಚ್ಚಿಸಿವೆ. ಇನ್ನು ಪೂರ್ವಿಯ ತಿಂಡಿ ಅನ್ನುವಂತ ಒಂದು, ಪೂರ್ವಿ ಯಾವೆಲ್ಲ ಇದನ್ನ ತಿಂತಾಳೆ ಅನ್ನುವಂಥದ್ದು ಒಂದು ಕವಿತೆಯಲ್ಲಿ. ಪೂರ್ವಿಯ ತಿಂಡಿ ಏನು ಗೊತ್ತೇ? ಗಿಡಿ ಗಿಡಿ ಬೆಣ್ಣೆ, ಅದರ ಮೇಲೆ ಮತ್ತೆ ಮತ್ತೆ ಜೇನುತುಪ್ಪ ದೊಣ್ಣೆ. ಖಾರ ತಿನ್ನಲು ನಾಲಿಗೆ ಸ್ಟ್ರೈಕು, ಬಾಯಿಯ ಹಾಕಾರ. ಉಳಿ ತಿಂದರೆ ಮುಖದಲ್ಲಿ ಸಿಡುಕು, ಅದಕ್ಕೆ ಸಿಹಿ ಸಿಹಿ ಜೈಕಾರ. ಸಜ್ಜೆಯ ರೊಟ್ಟೆ, ಜೋನಿ, ಬೆಲ್ಲ ಬಾಯಿಗೆ ಒಳ್ಳೆಯ ಜೋಡಿ. ಹಲಸಿನ ಹಣ್ಣು, ಹಾಳಿನ ಗಿಣ್ಣು, ಉಣ್ಣುವ ಮಜವನ್ನು ನೋಡಿ. ಚಪಾತಿ, ದೋಸೆ, ಇಡ್ಲಿ, ರೊಟ್ಟೆ ಸದ್ಯಕ್ಕೆ ಬೇಡವೇ ಬೇಡ. ಇದ್ದರೆ ಬೇಕು ಧಾರವಾಡ ಪೇಡೆ, ಸಿಹಿ ಸಿಹಿ ಪೇಡ. ಅದು ಇದು ತಿನ್ನಲು ಹೇಳಲೇಬೇಡಿ, ಸುಮ್ಮನೆ ನಿಮಗೆ ತ್ರಾಸು. ಅವುಗಳು ಎಲ್ಲೇ ಫೈಲು ಫೈಲು, ಚಿರೋಟಿ ಹಾಲು ತಪ್ಪದೆ ಪಾಸು. ಪೂರ್ವಿ ಅಂದ್ರೆ ಈಗ ಈಗಿನ ಎಲ್ಲಾ ಮಕ್ಕಳ ಒಂದು ಪ್ರತಿಬಿಂಬ. ನಾವು ತಿನ್ರಿ ಅಂದ್ರ ಅವ್ರು ತಿನ್ನೋದಿಲ್ಲ. ಅವ್ರು ತಿನ್ನುವಂಥದ್ದು ಬೆಣ್ಣೆ, ಜೇನುತುಪ್ಪ. ಖಾರ ತಿನ್ನಕ್ ಹೋದ್ರೆ ನಾಲಿಗೆ ಸ್ಟ್ರೈಕ್ ಮಾಡ್ಬಿಡ್ತತೆ. ಖಾರ ತಿನ್ರಿ ಅಂದ್ರೆ ತಿನ್ನೋದಿಲ್ಲ ಮಕ್ಕಳು. ಆದ್ರೆ ಅದೇ ಸಿಹಿ ಸಿಹಿ ತಿನ್ಬೇಕು ಅಂತಂದ್ರೆ, ಅದೇ ಹುಳಿ ತಿನ್ರಿ ಅಂದ್ರೆ ಮುಖ ಸಿಡುಕ್ ಮಾಡ್ತಾರೆ. ಆದ್ರೆ ಸಿಹಿ ಸಿಹಿ ತಿನ್ರಿ ಅಂದ್ರೆ ಖುಷಿ ಖುಷಿಯಿಂದ ತಿಂತಾರೆ. ಸಜ್ಜೆ ರೊಟ್ಟ, ಜೋನಿ ಬೆಲ್ಲ, ಹಲಸಿನ ಹಣ್ಣು, ಹಾಲಿನ ಗಿಣ್ಣು ಇವನ್ನೆಲ್ಲ ತಿಂತಾರೆ, ಮಜೆ ಮಾಡ್ಕೊಂಡ್ ತಿಂತಾರೆ. ಇನ್ನು ಚಪಾತಿ, ದೋಸೆ, ಇಡ್ಲಿ, ರೊಟ್ಟೆ ಇವು ಬೇಡ ಈಗ. ನಮಗೆ ಧಾರವಾಡ ಪೇಡೆ, ಸಿಹಿ ಸಿಹಿ ಪೇಡೆ ಇದ್ರೆ ಸಾಕು. ಆಮೇಲೆ ಚಿರುಟಿ ಹಾಲು ಇವನ್ನ ತಪ್ಪದೆ ಕುಡಿತಾರೆ. ಯಾಕಂದ್ರೆ ಪುಟ್ಟ ಪೂರ್ವಿ ಇನ್ನು ತಿನ್ನೋದನ್ನು ಪ್ರಾರಂಭಿಸಿಲ್ಲ. ಹಾಗಾಗಿ ಸಣ್ಣವನ್ನ
ತಿಂತ ಖುಷಿ ಖುಷಿ ಸಂಭ್ರಮವನ್ನ ಪಡುತ್ತಿರುವಂತ ಪೂರ್ವಿಯ ತುಂಟಾಟವನ್ನ, 2 ವರ್ಷದ ಪೂರ್ವಿಯನ್ನ ಮಾಡುವ 2 ವರ್ಷದ ಪೂರ್ವಿ ಯಾವೆಲ್ಲ ತುಂಟಾಟವನ್ನ ಮಾಡ್ತಾಳ, ಆ ತುಂಟಾಟವನ್ನ ಇಲ್ಲಿ ಕವಿತೆಗಳಲ್ಲಿ ಸೆರೆ ಹಿಡಿಯುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಇನ್ನು ಮಕ್ಕಳು ಏತಕ್ಕೆ ಹೀಗೆ ಅನ್ನುವಂಥದ್ದು. ಯಾತಕ್ಕೆ ಈ ಮಕ್ಕಳು ಹೀಗೆ? ಹೇಳುವುದನ್ನು ಕೇಳುವುದಿಲ್ಲ, ಹೇಳಿದ ಮಾತನ್ನು ಕೇಳಿದಾರವರು. ಮಕ್ಕಳೇ ಅಲ್ಲ, ಹೌದಲ್ಲ. ಕೇಳಿದ್ದನ್ನು ಕೊಡದೆ ಹೋದರೆ ಬೊಂಬಾಯಿ ಬಾಯಿ ಜೋರು, ಪುಣ್ಯವು ಹಾರದೆ ಹೋದರೆ ಮೇಲಿನ ಸೂರು. ಬೋಧೆ ಮಾಡಲು ಹೋದರೆ ನಾವು ಸಿಕ್ಕಿದ್ದನ್ನು ಬೀಸಿದರೆಂದರೆ ಅರ್ಥ, ರಮಿಸುತ್ತ ನಾವು ಹೇಳುವ ಎಲ್ಲ ರೀತಿ ನೀತಿಗಳು ವ್ಯರ್ಥ. ಮಕ್ಕಳು ಯಾಕೆ ಹಿಂಗ ಅಂತಂದ್ರೆ ಹೇಳಿದ್ದನ್ನು ಕೇಳೋದಿಲ್ಲ. ಹೇಳಿದ್ದನ್ನು ಕೇಳಿದ್ರೆ ಅವ್ರ ಮಕ್ಕಳಲ್ಲ. ಮಕ್ಕಳು ಯಾಕಪ್ಪ ಅಂದ್ರೆ ಅವ್ರು ತುಂಟಾಟ ಮಾಡ್ತಿರ್ತಾರೆ. ಹೇಳಿದ್ದನ್ನು ಕೊಡಿಸಿದ್ರೆ ಇಡೀ ಮನೆ ಸೂರು ಹಾರಿ ಹೋಗೋ ರೀತಿ ಬಾಯಿ ಬೊಮ್ಮಾಯಿ ಮಾಡಿ ಜೋರಾಗಿ ಹೇಳ್ತಾರೆ. ಆದ್ರೆ ನಾವು ಏನೇ ನೀತಿ ಹೇಳಕ್ ಹೋದ್ರು ಕೇಳೋದಿಲ್ಲ. ಯಾಕಂದ್ರೆ ಅವ್ರು ಕೋಪ ಬಂದ್ರೆ ಅಮ್ಮಗೂ ಬಡಿತಾರ, ಅಪ್ಪಗೂ ಬಡಿತಾರ. ಸಿಟ್ಟು ಬಂದ್ರೆ ಅಜ್ಜಿನೂ ಕೂಡ ಬೇಡ, ಎಲ್ಲರ ಜೋಡಿ ಬಿಟ್ಟು ಕೋಪ ಮುನ್ಸ್ಕೊಂಡ್ಬಿಡ್ತಾರೆ. ಆದರೆ ಮತ್ತೆ ಪೂಸಿ ಹೊಡ್ಕಂತ ತಮ್ಮ ಹತ್ರ ಮುತ್ತು ಕೊಟ್ಟು ಬಿಟ್ರೆ ಸಾಕು ಮಕ್ಕಳಿಗೆ. ಮತ್ತೆ ಎಷ್ಟೇ ಕೋಪ ಇದ್ರು ಕರೆಗೆ ಮತ್ತೆ ನಮ್ ಜೊತೆಗೆ ಬಂದು ಆಟ ಆಡುವಂತ ಮಕ್ಕಳು ತುಂಬಾ ಪ್ರೀತಿಯ ಸೊಗಸನ್ನ ಟಿ.ಎಸ್. ನಾಗರಾಜ್ ಶೆಟ್ಟಿ ಅವರ ಪೂರ್ವಿಯ ವಿಮಾನಯಾನ ಮಕ್ಕಳ ಲೋಕದ ಒಂದು ಸುಂದರವಾದ ಪ್ರಯಾಣ ಇದ್ದಂಗಿದೆ. ಹಾಗಾಗಿ ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯ ಪರಂಪರೆಯನ್ನ ಸಮೃದ್ಧಗೊಳಿಸಬೇಕು. ವಿಶೇಷ ಸಂದರ್ಭದಲ್ಲಿ ಶಾಲಾ ವಾರ್ಷಿಕೋತ್ಸವ, ಮಕ್ಕಳ ಹುಟ್ಟುಹಬ್ಬ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಅದೇ ರೀತಿ ಇವತ್ತಿನ ದಿನ 104ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಮುಕ್ತಾಯಗೊಳಿಸ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.